ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಾಮಾನ್ಯವಾಗಿ ಡಿಸೆಂಬರ್ ಅಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇತ್ತು, ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಆದರೆ ಇಲ್ಲಿ ವಿಷಯ ಇದೆ, ಟ್ವಿಸ್ಟ್ ಇದೆ ವೀಕ್ಷಕರೇ. ಈ ಬಾರಿ ಬೆಳಗಾವಿಯಲ್ಲಿ ಡಿಸೆಂಬರ್ ಬದಲಿಗೆ ಜುಲೈ ತಿಂಗಳಲ್ಲೇ ಅಧಿವೇಶನ ನಡೆಸೋದಕ್ಕೆ ಸರ್ಕಾರ ಮುಂದಾಗಿದೆ. ಇದರ ಹಿಂದೆ ಪ್ರತಿಭಟನೆಗಳ ಬಿಸಿಯಿಂದ ತಪ್ಪಿಸಿಕೊಳ್ಳುವ ದೊಡ್ಡ ರಾಜಕೀಯ ತಂತ್ರ ಅಡಗಿದೆ ಅನ್ನೋ ಚರ್ಚೆ ಶುರುವಾಗಿದೆ. ನೋಡ್ಕೊಂಬನ್ನಿ ಈ ವರದಿಯನ್ನ. ಬೆಳಗಾವಿಯಲ್ಲಿರುವಂತಹ ಸುವರ್ಣಸೌಧ ಕರ್ನಾಟಕದ ಎರಡನೇ ಶಕ್ತಿ ಕೇಂದ್ರ. ವರ್ಷದಲ್ಲಿ ಒಂದು ಅಧಿವೇಶನವನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಸಲಾಗುತ್ತೆ. ಸಾಮಾನ್ಯವಾಗಿ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಸಲಾಗುತ್ತೆ. ಆದರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಬದಲು ಮುಂಗಾರು ಅಧಿವೇಶನ ನಡೆಸಲು ಸರ್ಕಾರ ಮುಂದಾಗಿದೆ. ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ, ಪ್ರತಿಭಟನೆಯಿಂದ ತಪ್ಪಿಸಿಕೊಳ್ಳುವ ತಂತ್ರನ? ಹೌದು, ಬೆಳಗಾವಿಯಲ್ಲಿ ಡಿಸೆಂಬರ್ ಬದಲಿಗೆ ಜುಲೈ ತಿಂಗಳಲ್ಲಿ ಅಧಿವೇಶನ ನಡೆಸಲು ಸರ್ಕಾರ ಮುಂದಾಗಿದೆ. ಅಂದರೆ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಬದಲು ಮುಂಗಾರು ಅಧಿವೇಶನ ನಡೆಸಲು ಸರ್ಕಾರ ಚಿಂತನೆ ನಡೆಸಿದೆ. ಈ ಬಗ್ಗೆ ವಿಧಾನಸಭೆ ಸ್ಪೀಕರ್ UT ಖಾದರ್ ಹಾಗೂ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಜಂಟಿಯಾಗಿ CM ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಅದು ನಾವು ಹಿಂದೆ ಭಾಳ ಸರಿ ಹೇಳ್ತಿದ್ವಿ, ನಾವು ಸಭಾಪತಿ ಆದಾಗ ಏನಂದ್ರೆ ಜಾಯಿಂಟ್ ಸೆಷನ್ಲೇ ಮಾಡಿ ಗವರ್ನರ್ ಅಂತಾರೆ ಬೆಳಗಾವಿಯಲ್ಲಿ ಒಂದು ಸ್ವಲ್ಪ ಆಗಲಿ ಅಂತ ಹೇಳ್ತಿದ್ದೆ. ಅದು ಯಾವುದೂ ಆಗಲಿಲ್ಲ, ಅನಾನುಕೂಲತೆಯಿಂದ ಸರ್ಕಾರಕ್ಕೇನು ಹೆಚ್ಚು ಕಡಿಮೆ ಆಗಲಿಲ್ಲ. ಕೊನೆಗೆ ಆ ಹಿನ್ನೆಲೆಯಲ್ಲಿ ಮೊದಲನೇ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡೋಣ ಅನ್ನುವಂಥದ್ದು ನಾನು ತಲೆಯಲ್ಲಿ ಬಂದು ನಮ್ಮ ಮುಖ್ಯಮಂತ್ರಿಗಳಿಗೆ ಸೂಕ್ಷ್ಮ ಮಾತಾಡಿದೆ. ಮುಖ್ಯಮಂತ್ರಿ ಭಾಳ ಖುಷಿಯಿಂದ ಇಲ್ಲ, ನನ್ನ ಮನಸ್ಸಿನಲ್ಲಿ ಇದೆ, ಅದು ಜುಲೈ 2nd ವೀಕ್ದಲ್ಲಿ ಬೆಳಗಾವಿಯಲ್ಲಿ ಮಾಡೋಣ ಅಂತ ಹೇಳಿದರು. ಇನ್ನು ಹೋಟೆಲ್ಗಳ ಸಮಸ್ಯೆಯಿಂದಾಗಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಬದಲು ಮುಂಗಾರು ಅಧಿವೇಶನ ಮಾಡ್ತಿರೋದಾಗಿ ವಿಧಾನಸಭೆ ಸ್ಪೀಕರ್ UT ಖಾದರ್ ಹೇಳಿದ್ದಾರೆ. ಬೆಳಗಾಂ ಸುವರ್ಣಸೌಧ ನಿರ್ಮಾಣದ ನಂತರ ಅದು ಇಷ್ಟು ವರ್ಷ ಕೂಡ ಅದು ಡಿಸೆಂಬರ್ ತಿಂಗಳಲ್ಲೇ, ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ನಲ್ಲಿ ಇವತ್ತು ಚಳಿಗಾಲದ ಅಧಿವೇಶನ ಅಲ್ಲಿ ನಡೀತಾ ಇತ್ತು. ಈ ವರ್ಷ ಒಂದು ಚಿಂತನೆ ನಡೀತಾ ಇದೆ ಅಂತ ನನ್ನ ಗಮನಕ್ಕೆ ಬಂದಿದೆ ಸರ್ಕಾರ. ಯಾಕೆಂತ ಹೇಳಿದರೆ ಎಲ್ಲಿ ಅಧಿವೇಶನ ಆಗಬೇಕು ಮತ್ತು ಎಷ್ಟು ದಿವಸ ನಡೆಸಬೇಕು ಅಂಥೇಳಿ ಅದು ಸರ್ಕಾರ ಜೊತೆ ಕೂತ್ಕೊಂಡು ಚರ್ಚೆ ಮಾಡೋದು ವಿಚಾರ. ಸರ್ಕಾರ ಇನ್ನೂ ಕೂಡ ಅದ್ರ ಬಗ್ಗೆ ಅಧಿಕೃತವಾಗಿ ಅದು ತೀರ್ಮಾನ ಕೂಡ ಮಾಡಲಿಲ್ಲ. ಬಹುಶಃ ಅದಕ್ಕೆ ಬೇರೆ ಬೇರೆ ಯಾಕೆ ಅಂಥೇಳಿ ಬಹುಶಃ ಬೇರೆ ಬೇರೆ ಕಾರಣಗಳಿರ್ಬೋದು ಸಂಬಂಧ ಪಟ್ಟಾಗಿ. ಒಂದು ಕಾರಣ ಏನಿರ್ಬೋದು ಅಂತೇಳಿದರೆ ಇವತ್ತು ಆ ಒಂದು ಸಂದರ್ಭದಲ್ಲಿ ಭಾಳಷ್ಟು ಇವತ್ತು ಖಾಸಗಿ ಕಾರ್ಯಕ್ರಮಗಳೊಂದು ಸೀಸನ್, ಮದುವೆ ಸೀಸನ್ ಮತ್ತು ಖಾಸಗಿ ಕಾರ್ಯಕ್ರಮಗಳೇ ಸೀಸನ್ ಆ ಟೈಮಿನಲ್ಲಿ. ಆವಾಗ ಇವತ್ತು ನಮ್ಮಲ್ಲಿ ಹೋಟೆಲ್ಗಳು ಇರುವುದಿಲ್ಲ. ನಾವೆಲ್ಲ ಖಾಸಗಿ ಪ್ರೈವೇಟ್ ಹೋಟೆಲ್ಸ್ ಮೇಲೆ ಅವಲಂಬಿತವಾಗಿರ್ತೇವೆ. ಈ ಎಲ್ಲ ಕೂಡ ಬುಕ್ ಆಗಿರ್ತದೆ. ಬರೀ ಒಂದು ಹೋಟೆಲಲ್ಲಿ 100 ರೂಮ್ ಇದ್ದರೆ 10 ರೂಮ್ ಬಿಟ್ಟು ಬೇರೆಲ್ಲ ಕೂಡ ಸರ್ಕಾರ ವಶಕ್ಕೆ ತಗೊಂಡಿರ್ತದೆ. ಆಗ ಕೆಲವೊಂದು ಹಿಂದೆ ಕೆಲವು ಹೋಟೆಲ್ಗರು ಮತ್ತು ಅಲ್ಲಿ ಖಾಸಗಿಯ ಆ ಒಂದು ಕಾರ್ಯಕ್ರಮ ಮಾಡುವವರು ಇಲ್ಲಿ ಅವಕಾಶ ಸಿಕ್ಕುವುದಿಲ್ಲ, ಕಡಿಮೆ ಇದೆ, ಬೇರೆ ಕಡೆ ಹೋಗುವಂತೆಲ್ಲ ವಿಚಾರಗಳು ಕೆಲವು ಗಮನಕ್ಕೆ ಇವತ್ತು ಬಂದಿತ್ತು. ಇದರಲ್ಲಿ ಪ್ರತಿಭಟನೆ ಸಂಬಂಧಪಟ್ಟ ಏನಾದರೂ ನಮಗೆ ಯಾವುದೇ ವಿಚಾರ ಇತ್ತು ಗೊತ್ತಿಲ್ಲ. ಪ್ರತಿಭಟನೆ ಮಾಡುವವರು ಮಳೆಗಾಲ ಅಲ್ಲಿ ಬಂದು ಮಾಡ್ತಾರೆ, ಬಿಸಿಲು ಬಂದರೂ ಮಾಡ್ತಾರೆ. ಆ ವಿಚಾರ ನಮಗೇನು ಕೂಡ ಇವತ್ತು ಗೊತ್ತಿಲ್ಲ. ಆದರೆ ಅದು ಇವತ್ತು ನಮ್ಮ ಸರ್ಕಾರ ಸಚಿವ ಸಂಪುಟ ಎಲ್ಲಿ ಆಗಬೇಕಂತ ತೀರ್ಮಾನ ಮಾಡ್ತೇವೆ, ಅಲ್ಲಿ ಅದನ್ನು ನಾವು ನಡೆಸ್ತೇವೆ. ಸರ್ಕಾರದ ಈ ನಡೆಗೆ ವಿಪಕ್ಷಗಳು ಕೆಂಡಕಾರಿವೆ. ಪ್ರತಿಭಟನಾಕಾರರು ಬೀದಿಗಿಳಿಯುವುದಕ್ಕೂ ಮುಂಚೆಯೇ ಅಧಿವೇಶನ ಮಾಡೋಕೆ ಸರ್ಕಾರ ಹೊರಟಿದೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಈಗಲೇ ಜನ ಬರೋದಕ್ಕೆ ಬೀದಿಗಿಳಿಯೋದಕ್ಕೆ ಮುಂಚೆನೇ ಮಾಡಿಬಿಡೋದು ಅಂತ ಹೊರಟವ್ರೆ ಅಂತ. ಏನು ಕಾಟಾಚಾರದ ನಡೀತದೆ, ಏನು ನಡೀತದಲ್ಲಿ ಅಂದ ಅದಕ್ಕೇನು ಅಂಥ ಮಹತ್ವ ನಾನು ಕೊಡೋದಿಲ್ಲ. ಮೊದಲು ಮಳೆಗಾಲ ಬಂದರೆ ಜನ ಬರೋದಿಲ್ಲ, ನಮಗೆ ಪ್ರತಿಭಟನೆಯ ಬಿಸಿ ತಪ್ಪಿಸ್ಕೊಳ್ಬೋದು ಅನ್ನೋ ಉದ್ದೇಶ ಇರ್ಬೋದು. ಹಲವಾರು ಸಮಸ್ಯೆಗಳ ಮಧ್ಯದಲ್ಲಿ ಇಂಥ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಏನಂದರೆ ತಪ್ಪಿಸ್ಕೊಳ್ಬೇಕು ಅನ್ನೋದೇ ಅದರ ಉದ್ದೇಶ. ಇನ್ನು ಸರ್ಕಾರದ ಈ ನಿರ್ಧಾರಕ್ಕೆ ಕನ್ನಡ ಪರ ಹೋರಾಟಗಾರರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕದ ಜನರ ಧ್ವನಿ ಹತ್ತಿಕ್ಕಲಾಗ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಧಿವೇಶನ ನಡೆಸ್ಬೇಕಾದ್ರೆ ಮೇ ತಿಂಗಳಲ್ಲಿ ನಡೆಸಬೇಕಾಗಿತ್ತು. ಅಂದರೆ ಮುಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗೆ ಪೂರ್ವಭಾವಿ ಸಿದ್ಧತೆಗಾಗಿ ನಡೆಸ್ಕೊಳ್ಳೋಕೆ ಸಾಧ್ಯ ಇತ್ತು. ಆದರೆ ಜುಲೈ ತಿಂಗಳಲ್ಲಿ ನಡೆಸ್ತಕ್ಕಂಥ ಜೂನ್ದಲ್ಲಿ ಮೊದಲನೇ ವಾರದಲ್ಲಿ ಮಳೆ ಬಿತ್ತು ಅಂದರೆ ಜೂನ್ ತಿಂಗಳಲ್ಲಿ ಬಿತ್ತಣಿಕೆ ಸ್ಟಾರ್ಟ್ ಆಗ್ತದೆ. ಜುಲೈ ತಿಂಗಳಲ್ಲಿ ಯಾವ ಪುರುಷಾರ್ಥಕ್ಕೋಗಿ ನೀವು ಅನ್ಕರ ಇದನ್ನು ಅಧಿವೇಶನಕ್ಕನ್ನು ಕೈ ತೊಗೊಂಡಿದ್ರು? ಈ ಮುಂಗಾರು ಅಧಿವೇಶನ ಕೇಳೋದೇ ಇದೆ ಮೊಟ್ಟ ಮೊದಲು.
ಯಾಕಂದ್ರೆ ಮಳೆಗಾಲದಾಗ ಹೆಂಗಿರ್ತೈತೆ ಅಂದ್ರೆ ಬೇರೆ ಬೇರೆ ವರ್ಗಗಳು ಬೇರೆ ಬೇರೆ ಕೆಲಸ ತೊಡಗಿರ್ತಾವೆ. ರೈತರು ಬಿತ್ತನೆ ಒಳಗಿರ್ತಾರೆ. ಆಮೇಲೆ ಸಂಘ ಸಂಸ್ಥೆಗಳಿಗೆ ಪ್ರತಿಭಟನೆ ಮಾಡೋಕ್ಕೆ ಹೆಚ್ಚು ಅವಕಾಶ ಸಿಗೋದಿಲ್ಲ. ಆಮೇಲೆ ಜಿಲ್ಲಾಡಳಿತ ಫ್ಲಡ್ ಬಂದರೆ ಏನು ಮಾಡ್ತಾರೆ? ಜಿಲ್ಲಾಧಿಕಾರಿ ಇರಲಿ, ಜಿಲ್ಲಾಧಿಕಾರಿಗಳಿರಲಿ, ನೆರೆ ಹಾವಳಿ ಬಂದರೆ ನೆರೆ ಹಾವಳಿ ನೋಡೋಕೆ ಹೋಗ್ಬೇಕು, ಇವ್ರ ನದಿಗಳನ್ನು ಸಪ್ತ ನದಿ ಎಲ್ಲ ಕಡೆ ಈ ಸಲ ಈಗಿನ ವಾತಾವರಣ ನೋಡಿದ್ರೆ ನೆರೆ ಹಾವಳಿ ಆಗುವಂಥ ಎಲ್ಲ ಸಾಧ್ಯತೆ ಇದಾವೆ. ಅದೇನೇ ಇರಲಿ, ಸರ್ಕಾರದ ಈ ನಿರ್ಧಾರವನ್ನು ವಿಪಕ್ಷಗಳು ಖಂಡಿಸಿವೆ. ಬೆಳಗಾವಿ ಜನರು, ರೈತರು, ಹೋರಾಟಗಾರರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಈಗೇನು ಮಾಡುತ್ತೆ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ. ಕ್ಯಾಮರಾ ಪರ್ಸನ್ ಮಧು ಜಿ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಾಮಾನ್ಯವಾಗಿ ಡಿಸೆಂಬರ್ ಅಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇತ್ತು, ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಆದರೆ ಇಲ್ಲಿ ವಿಷಯ ಇದೆ, ಟ್ವಿಸ್ಟ್ ಇದೆ ವೀಕ್ಷಕರೇ. ಈ ಬಾರಿ ಬೆಳಗಾವಿಯಲ್ಲಿ ಡಿಸೆಂಬರ್ ಬದಲಿಗೆ ಜುಲೈ ತಿಂಗಳಲ್ಲೇ ಅಧಿವೇಶನ ನಡೆಸೋದಕ್ಕೆ ಸರ್ಕಾರ ಮುಂದಾಗಿದೆ. ಇದರ ಹಿಂದೆ ಪ್ರತಿಭಟನೆಗಳ ಬಿಸಿಯಿಂದ ತಪ್ಪಿಸಿಕೊಳ್ಳುವ ದೊಡ್ಡ ರಾಜಕೀಯ ತಂತ್ರ ಅಡಗಿದೆ ಅನ್ನೋ ಚರ್ಚೆ ಶುರುವಾಗಿದೆ. ನೋಡ್ಕೊಂಬನ್ನಿ ಈ ವರದಿಯನ್ನ. ಬೆಳಗಾವಿಯಲ್ಲಿರುವಂತಹ ಸುವರ್ಣಸೌಧ ಕರ್ನಾಟಕದ ಎರಡನೇ ಶಕ್ತಿ ಕೇಂದ್ರ. ವರ್ಷದಲ್ಲಿ ಒಂದು ಅಧಿವೇಶನವನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಸಲಾಗುತ್ತೆ. ಸಾಮಾನ್ಯವಾಗಿ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಸಲಾಗುತ್ತೆ. ಆದರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಬದಲು ಮುಂಗಾರು ಅಧಿವೇಶನ ನಡೆಸಲು ಸರ್ಕಾರ ಮುಂದಾಗಿದೆ. ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ಪ್ರತಿಭಟನೆಯಿಂದ ತಪ್ಪಿಸಿಕೊಳ್ಳುವ ತಂತ್ರನ? ಹೌದು, ಬೆಳಗಾವಿಯಲ್ಲಿ ಡಿಸೆಂಬರ್ ಬದಲಿಗೆ ಜುಲೈ ತಿಂಗಳಲ್ಲಿ ಅಧಿವೇಶನ ನಡೆಸಲು ಸರ್ಕಾರ ಮುಂದಾಗಿದೆ. ಅಂದರೆ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಬದಲು ಮುಂಗಾರು ಅಧಿವೇಶನ ನಡೆಸಲು ಸರ್ಕಾರ ಚಿಂತನೆ ನಡೆಸಿದೆ. ಈ ಬಗ್ಗೆ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಹಾಗೂ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಜಂಟಿಯಾಗಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಅದು ನಾವು ಹಿಂದೆ ಭಾಳ ಸರಿ ಹೇಳ್ತಿದ್ವಿ, ನಾವು ಸಭಾಪತಿ ಆದಾಗ. ಏನಂದ್ರೆ ಜಾಯಿಂಟ್ ಸೆಷನ್ಲೇ ಮಾಡಿ ಗವರ್ನರ್ ಅಂತಾರೆ ಬೆಳಗಾವಿಯಲ್ಲಿ ಒಂದು ಸ್ವಲ್ಪ ಆಗಲಿ ಅಂತ ಹೇಳ್ತಿದ್ದೆ. ಅದು ಯಾವುದೂ ಆಗಲಿಲ್ಲ. ಅನಾನುಕೂಲತೆಯಿಂದ ಸರ್ಕಾರಕ್ಕೇನು ಹೆಚ್ಚು ಕಡಿಮೆ ಆಗಲಿಲ್ಲ. ಕೊನೆಗೆ ಆ ಹಿನ್ನೆಲೆಯಲ್ಲಿ ಮೊದಲನೇ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡೋಣ ಅನ್ನುವಂಥದ್ದು ನಾನು ತಲೆಯಲ್ಲಿ ಬಂದು ನಮ್ಮ ಮುಖ್ಯಮಂತ್ರಿಗಳಿಗೆ ಸೂಕ್ಷ್ಮ ಮಾತಾಡಿದೆ. ಮುಖ್ಯಮಂತ್ರಿ ಭಾಳ ಖುಷಿಯಿಂದ ಇಲ್ಲ, ನನ್ನ ಮನಸ್ಸಿನಲ್ಲಿ ಇದೆ, ಅದು ಜುಲೈ ಸೆಕೆಂಡ್ ವೀಕ್ದಲ್ಲಿ ಬೆಳಗಾವಿಯಲ್ಲಿ ಮಾಡೋಣ ಅಂತ ಹೇಳಿದರು. ಇನ್ನು ಹೋಟೆಲ್ಗಳ ಸಮಸ್ಯೆಯಿಂದಾಗಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಬದಲು ಮುಂಗಾರು ಅಧಿವೇಶನ ಮಾಡ್ತಿರೋದಾಗಿ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಬೆಳಗಾಂ ಸುವರ್ಣಸೌಧ ನಿರ್ಮಾಣದ ನಂತರ ಅದು ಇಷ್ಟು ವರ್ಷ ಕೂಡ ಅದು ಡಿಸೆಂಬರ್ ತಿಂಗಳಲ್ಲೇ, ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ನಲ್ಲಿ ಇವತ್ತು ಚಳಿಗಾಲದ ಅಧಿವೇಶನ ಅಲ್ಲಿ ನಡೀತಾ ಇತ್ತು. ಈ ವರ್ಷ ಒಂದು ಚಿಂತನೆ ನಡೀತಾ ಇದೆ ಅಂತ ನನ್ನ ಗಮನಕ್ಕೆ ಬಂದಿದೆ ಸರ್ಕಾರ. ಯಾಕೆಂತ ಹೇಳಿದರೆ ಎಲ್ಲಿ ಅಧಿವೇಶನ ಆಗಬೇಕು ಮತ್ತು ಎಷ್ಟು ದಿವಸ ನಡೆಸಬೇಕು ಅಂಥೇಳಿ ಅದು ಸರ್ಕಾರ ಜೊತೆ ಕೂತ್ಕೊಂಡು ಚರ್ಚೆ ಮಾಡೋದು ವಿಚಾರ. ಸರ್ಕಾರ ಇನ್ನೂ ಕೂಡ ಅದ್ರ ಬಗ್ಗೆ ಅಧಿಕೃತವಾಗಿ ಅದು ತೀರ್ಮಾನ ಕೂಡ ಮಾಡಲಿಲ್ಲ. ಬಹುಶಃ ಅದಕ್ಕೆ ಬೇರೆ ಬೇರೆ ಯಾಕೆ ಅಂಥೇಳಿ ಬಹುಶಃ ಬೇರೆ ಬೇರೆ ಕಾರಣಗಳಿರ್ಬೋದು ಸಂಬಂಧ ಪಟ್ಟಾಗಿ. ಒಂದು ಕಾರಣ ಏನಿರ್ಬೋದು ಅಂತೇಳಿದರೆ ಇವತ್ತು ಆ ಒಂದು ಸಂದರ್ಭದಲ್ಲಿ ಭಾಳಷ್ಟು ಇವತ್ತು ಖಾಸಗಿ ಕಾರ್ಯಕ್ರಮಗಳೊಂದು ಸೀಸನ್, ಮದುವೆ ಸೀಸನ್ ಮತ್ತು ಖಾಸಗಿ ಕಾರ್ಯಕ್ರಮಗಳೇ ಸೀಸನ್ ಆ ಟೈಮಿನಲ್ಲಿ. ಆವಾಗ ಇವತ್ತು ನಮ್ಮಲ್ಲಿ ಹೋಟೆಲ್ಗಳು ಇರುವುದಿಲ್ಲ. ನಾವೆಲ್ಲ ಖಾಸಗಿ ಪ್ರೈವೇಟ್ ಹೋಟೆಲ್ಸ್ ಮೇಲೆ ಅವಲಂಬಿತವಾಗಿರ್ತೇವೆ. ಈ ಎಲ್ಲ ಕೂಡ ಬುಕ್ ಆಗಿರ್ತದೆ. ಬರೀ ಒಂದು ಹೋಟೆಲಲ್ಲಿ 100 ರೂಮ್ ಇದ್ದರೆ 10 ರೂಮ್ ಬಿಟ್ಟು ಬೇರೆಲ್ಲ ಕೂಡ ಸರ್ಕಾರ ವಶಕ್ಕೆ ತಗೊಂಡಿರ್ತದೆ. ಆಗ ಕೆಲವೊಂದು ಹಿಂದೆ ಕೆಲವು ಹೋಟೆಲ್ಗರು ಮತ್ತು ಅಲ್ಲಿ ಖಾಸಗಿಯ ಒಂದು ಕಾರ್ಯಕ್ರಮ ಮಾಡುವವರು ಇಲ್ಲಿ ಅವಕಾಶ ಸಿಕ್ಕುವುದಿಲ್ಲ, ಕಡಿಮೆ ಇದೆ, ಬೇರೆ ಕಡೆ ಹೋಗುವಂತೆಲ್ಲ ವಿಚಾರಗಳು ಕೆಲವು ಗಮನಕ್ಕೆ ಇವತ್ತು ಬಂದಿತ್ತು. ಇದರಲ್ಲಿ ಪ್ರತಿಭಟನೆ ಸಂಬಂಧಪಟ್ಟ ಏನಾದರೂ ನಮಗೆ ಯಾವುದೇ ವಿಚಾರ ಇತ್ತು ಗೊತ್ತಿಲ್ಲ. ಪ್ರತಿಭಟನೆ ಮಾಡೋರು ಮಳೆಗಾಲ ಅಲ್ಲಿ ಬಂದು ಮಾಡ್ತಾರೆ, ಬಿಸಿಲು ಬಂದರೂ ಮಾಡ್ತಾರೆ. ಆ ವಿಚಾರ ನಮಗೇನು ಕೂಡ ಇವತ್ತು ಗೊತ್ತಿಲ್ಲ. ಆದರೆ ಅದು ಇವತ್ತು ನಮ್ಮ ಸರ್ಕಾರ ಸಚಿವ ಸಂಪುಟ ಎಲ್ಲಿ ಆಗಬೇಕಂತ ತೀರ್ಮಾನ ಮಾಡ್ತೇವೆ, ಅಲ್ಲಿ ಅದನ್ನು ನಾವು ನಡೆಸ್ತೇವೆ. ಸರ್ಕಾರದ ಈ ನಡೆಗೆ ವಿಪಕ್ಷಗಳು ಕೆಂಡಕಾರಿವೆ. ಪ್ರತಿಭಟನಾಕಾರರು ಬೀದಿಗಿಳಿಯುವುದಕ್ಕೂ ಮುಂಚೆಯೇ ಅಧಿವೇಶನ ಮಾಡೋಕೆ ಸರ್ಕಾರ ಹೊರಟಿದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಈಗಲೇ ಜನ ಬರೋದಕ್ಕೆ ಬೀದಿಗಿಳಿಯೋದಕ್ಕೆ ಮುಂಚೆನೇ ಮಾಡಿಬಿಡೋದು ಅಂತ ಹೊರಟವ್ರೆ ಅಂತ. ಏನು ಕಾಟಾಚಾರದ್ದು ನಡೀತದೆ, ಏನು ನಡೀತದಲ್ಲಿ
ಅದರಿಂದ ಅದಕ್ಕೇನು ಅಂಥ ಮಹತ್ವ ನಾನು ಕೊಡೋದಿಲ್ಲ. ಮೋಸ್ಟ್ ಮಳೆಗಾಲ ಬಂದರೆ ಜನ ಬರೋದಿಲ್ಲ, ನಮಗೆ ಪ್ರತಿಭಟನೆಯ ಬಿಸಿ ತಪ್ಪಿಸ್ಕೊಳ್ಬೋದು ಅನ್ನೋ ಉದ್ದೇಶ ಇರ್ಬೋದು. ಹಲವಾರು ಸಮಸ್ಯೆಗಳ ಮಧ್ಯದಲ್ಲಿ ಇಂಥ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಏನಂದರೆ ತಪ್ಪಿಸ್ಕೊಳ್ಬೇಕು ಅನ್ನೋದೇ ಅದರ ಉದ್ದೇಶ. ಇನ್ನು ಸರ್ಕಾರದ ಈ ನಿರ್ಧಾರಕ್ಕೆ ಕನ್ನಡ ಪರ ಹೋರಾಟಗಾರರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕದ ಜನರ ಧ್ವನಿ ಹತ್ತಿಕ್ಕಲಾಗ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಧಿವೇಶನ ನಡೆಸ್ಬೇಕಾದ್ರೆ ಮೇ ತಿಂಗಳಲ್ಲಿ ನಡೆಸಬೇಕಾಗಿತ್ತು. ಅಂದರೆ ಮುಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗೆ ಪೂರ್ವಭಾವಿ ಸಿದ್ಧತೆಗಾಗಿ ನಡೆಸ್ಕೊಳ್ಳೋಕೆ ಸಾಧ್ಯ ಇತ್ತು. ಆದರೆ ಜುಲೈ ತಿಂಗಳಲ್ಲಿ ನಡೆಸ್ತಕ್ಕಂಥ ಜೂನ್ದಲ್ಲಿ ಮೊದಲನೇ ವಾರದಲ್ಲಿ ಮಳೆ ಬಿತ್ತು ಅಂದರೆ ಜೂನ್ ತಿಂಗಳಲ್ಲಿ ಬಿತ್ತಣಿಕೆ ಸ್ಟಾರ್ಟ್ ಆಗ್ತದೆ. ಜುಲೈ ತಿಂಗಳಲ್ಲಿ ಯಾವ ಪುರುಷಾರ್ಥಕ್ಕೋಗಿ ನೀವು ಅನ್ಕರ ಇದನ್ನು ಅಧಿವೇಶನಕ್ಕನ್ನು ಕೈ ತೊಗೊಂಡಿದ್ರು? ಈ ಮುಂಗಾರು ಅಧಿವೇಶನ ಕೇಳೋದೇ ಇದೆ ಮೊಟ್ಟ ಮೊದಲು. ಯಾಕಂದ್ರೆ ಮಳೆಗಾಲದಾಗ ಹೆಂಗಿರ್ತೈತೆ ಅಂದ್ರೆ ಬೇರೆ ಬೇರೆ ವರ್ಗಗಳು ಬೇರೆ ಬೇರೆ ಕೆಲಸ ತೊಡಗಿರ್ತಾವೆ. ರೈತರು ಬಿತ್ತನೆ ಒಳಗಿರ್ತಾರೆ. ಆಮೇಲೆ ಸಂಘ ಸಂಸ್ಥೆಗಳಿಗೆ ಪ್ರತಿಭಟನೆ ಮಾಡೋಕ್ಕೆ ಹೆಚ್ಚು ಅವಕಾಶ ಸಿಗೋದಿಲ್ಲ. ಆಮೇಲೆ ಜಿಲ್ಲಾಡಳಿತ ಫ್ಲಡ್ ಬಂದರೆ ಏನು ಮಾಡ್ತಾರೆ? ಜಿಲ್ಲಾಧಿಕಾರಿ ಇರಲಿ, ಅಧಿಕಾರಿಗಳಿರಲಿ, ನೆರೆ ಹಾವಳಿ ಬಂದರೆ ನೆರೆ ಹಾವಳಿ ನೋಡೋಕೆ ಹೋಗ್ಬೇಕು, ಇವ್ರ ನದಿಗಳನ್ನು ಸಪ್ತ ನದಿ ಎಲ್ಲ ಕಡೆ ಈ ಸಲ ಈಗಿನ ವಾತಾವರಣ ನೋಡಿದ್ರೆ ನೆರೆ ಹಾವಳಿ ಆಗುವಂಥ ಎಲ್ಲ ಸಾಧ್ಯತೆ ಇದಾವೆ. ಅದೇನೇ ಇರಲಿ, ಸರ್ಕಾರದ ಈ ನಿರ್ಧಾರವನ್ನು ವಿಪಕ್ಷಗಳು ಖಂಡಿಸಿವೆ. ಬೆಳಗಾವಿ ಜನರು, ರೈತರು, ಹೋರಾಟಗಾರರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಈಗೇನು ಮಾಡುತ್ತೆ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ. ಕ್ಯಾಮರಾ ಪರ್ಸನ್ ಮಧು ಜಿ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.